ವಿರಾಮದ ನಂತರ ಮತ್ತೊಮ್ಮೆ ಪ್ರೀತಿಯ ಸ್ವಾಗತ ಬ್ರಹ್ಮಾಂಡ ಕಾರ್ಯಕ್ರಮಕ್ಕೆ. ಹಾಗೆ ವೀಕ್ಷಕರೇ, ಇವತ್ತಿಂದ ನೀವು ನಮ್ಮ ಕಾರ್ಯಕ್ರಮಕ್ಕೆ ನೇರವಾಗಿ ಕರೆ ಮಾಡಿ ಗುರುಜಿಯವರೊಂದಿಗೆ ಮಾತನಾಡಬಹುದು, ನಿಮ್ಮ ಸಮಸ್ಯೆಗಳಿಗೆ ಪರಿಹಾರವನ್ನು ಕೂಡ ತಿಳ್ಕೊಳ್ಬಹುದು. ಈಗ ಮೊದಲನೇದಾಗಿ ಹುಬ್ಬಳ್ಳಿಯಿಂದ ಶಿಲ್ಪಾ ಅನ್ನೋರು ಕರೆ ಮಾಡಿದ್ದಾರೆ. ಬನ್ನಿ, ಅವರ ಸಮಸ್ಯೆ ಏನಿದೆ ತಿಳ್ಕೊಳ್ಳೋಣ. ಹಲೋ ಹಲೋ ಶಿಲ್ಪಾ ಅವರೇ, ನಮಸ್ಕಾರ. ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿದೆ? ನನ್ನ ತಮ್ಮನ ಬಗ್ಗೆ ಕೇಳಬೇಕಿತ್ತು. ಅವ್ರ ಹೆಸರು ಹೇಳಿ. ಪುನೀತ್. ಅವರ ಹುಟ್ಟಿದ ದಿನಾಂಕ ಇದೆಯಾ? 28/2/87. ಸರಿಮಾ, ಹುಟ್ಟಿದ ಸಮಯ ಶನಿವಾರ 5:50. ಬೆಳಗ್ಗೆನ ಸಂಜೆನಾ? ಬೆಳಗ್ಗೆ 5:50. ಎಲ್ಲಿ ಹುಟ್ಟಿದವರು? ಇವರು ಶಿರೋಳ್ ಅಂತೇಳಿ. ಸರಿಮಾ, ಈಗ ಅವರ ಸಮಸ್ಯೆ ಏನಿದೆ ಗುರುಜಿಯವ್ರು ಮಾತನಾಡ್ತಾರೆ, ಮಾತನಾಡಿಮಾ. ಆಯ್ತು. ಹೇಳಮ್ಮ ಶಿಲ್ಪಾ. ನಮಸ್ತೆ ಗುರುಜಿ. ನಮಸ್ತೆ. ನನ್ನ ತಮ್ಮನ ಬಗ್ಗೆ ಅವ್ನ್ ಬಿಸ್ನೆಸ್ ಮಾಡ್ಬೇಕು ಅಂತ ಹೇಳ್ತೇನೆ. ಯಾವ ಬಿಸ್ನೆಸ್ ಮಾಡಿದ್ರೆ ಒಳ್ಳೇದು ಅಂತ. ಏನು ಓದಿಯಾನೆ? ಅವನು BSc ಕಂಪ್ಲೀಟ್ ಆಗಿಲ್ಲ ಗುರುಜಿ. ಅವ್ನ್ ವಿದ್ಯಾಭ್ಯಾಸ ತಲೆಗೆ ಹತ್ತಿಲ್ಲ. ಈಗ ತಲೆಗೆ ಹತ್ತೋದಿರ್ಲಿ, ಅವ್ನು ಸ್ವಲ್ಪ ಲೇಟ್ ಲತೀಫ್ ಅಂದ್ರೆ ನಿಧಾನ ಜಾಸ್ತಿ. ಹೌದು. ಈಗ ಅವನಿಗೇನು ಅಂದ್ರೆ ಚಂದ್ರ ಮನೋಕಾರಕ. ಏನು ಅಂದ್ರೆ ಅವ್ರ ಅಮ್ಮ ಮಾತು, ನಿಮ್ಮ ಅಮ್ಮನ ಮಾತು ಕೇಳೋದೇ ಇಲ್ಲ, ಹಠವಾದಿ. ಹೌದು ಸರ್. ಅದಕ್ಕೋಸ್ಕರ ನೀನು ಮಾಡಬೇಕಾದ್ದೇನು ಅಂದರೆ ಪರಿವರ್ತನೆ, ಶನಿಯಿಂದ ಪರಿವರ್ತನೆ ಮಾಡ್ಕೋಬೇಕು. ಫಸ್ಟ್ ನೀನು ಶನಿಯಿಂದ ಪರಿವರ್ತನೆ ಹೇಗೆ ಮಾಡ್ಕೊತೀಯ ಅಂದರೆ, ಪ್ರತಿ ಶನಿವಾರದ ದಿವಸ ಆಂಜನೇಯ ದೇವಸ್ಥಾನಕ್ಕೆ ಹೋಗೋಕ್ಕಿಂತ ಪ್ರತಿ ದಿನಾನೂ ಆಂಜನೇಯ ದೇವಸ್ಥಾನಕ್ಕೆ ಹೋಗ್ಬೇಕು ಫಸ್ಟ್ ಅವನು. ಈಗ ಅವನ ಕೆಲಸ ಸಿಗ್ತಾ ಇಲ್ಲ ಅನ್ನೋದು ಎಲ್ಲಿವರೆಗೂ ಅಂದರೆ ಸೆಪ್ಟೆಂಬರ್ 27ನೇ ತಾರೀಕುವರೆಗೂ ಅವನಿಗೆ ಕೆಲಸ ಸಿಗೋದಲ್ಲ. ನವೆಂಬರ್ 3ರವರೆಗೂ ಯಾವ ಕಾಲಕ್ಕೂ ಕೆಲಸ ಸಿಗೋದಕ್ಕೆ ಹೀಗೆ ಹಾಗೆ ಆಗ್ತಾ ಇರುತ್ತೆ. ಆದರೆ ಇವನು ದೇವ್ರ ನಮಸ್ಕಾರ ಮಾಡಲ್ಲ. ಎಷ್ಟು ಮಟ್ಟಿಗೆ ಸ್ನಾನ ಪೂಜೆ ಪುನಸ್ಕಾರ ಮಾಡ್ತಾನೆ. ಯಾವ್ದಾರೋ ಒಂದು ದೇವಸ್ಥಾನಕ್ಕೆ ಹೋಗೋ ಹಲೋ ನಮಸ್ಕಾರ ಚೆನ್ನಾಗಿದ್ದೀನಪ್ಪ ಆಂಜನೇಯ ಅಂತಾದರೂ ಹೇಳ್ತಾನೆ? ಹೇಳಲ್ಲ. ಒಂದು ಸಲ ಹೋಗ್ತಾನೆ, ಎಲ್ಲರೂ ಏನು ನಮಸ್ಕಾರ ಮಾಡ್ತಾರೆ, ಇವ್ನು ಮಾಡ್ತಾನೆ. ಆ ರೀತಿ ನೀನು ಮಾಡಬೇಕಾದ್ದೇನು ಅಂದರೆ ನಿಮ್ಮ ತಮ್ಮನಿಗೆ ಹೇಳ್ಬಿಟ್ಟು ಫಸ್ಟು ದಿನಾ ಬೆಳಗ್ಗೆ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು. ಒಂದು. ಎರಡನೇದು, ಶನಿ ಪರಿವರ್ತನೆ ಆಗೋದ್ರಿಂದ ಅವನು ಸಾಯಂಕಾಲದಲ್ಲಿ ಯಾವ ಕಾಲಕ್ಕೂ ಆದಷ್ಟು ಬೇಗ ಮಲ್ಕೋಬೇಕು. ಇವನೇನು ಗೊತ್ತಾ, ಬೆಳಗ್ಗೆ ಸೂರ್ಯ ಬಂದಾಗ ಹೇಳೋದೇ ಇಲ್ಲ. ಕೇಳಿಸ್ತಾ ಇದೆಯಾ? ಏನು ಯಾವ ಕಾಲಕ್ಕೂ ಬೆಳಗಿನ ಜಾವದಲ್ಲಿ ಕೇಳ್ತಕ್ಕಂಥ ವಿಚಾರವನ್ನು ಆದಷ್ಟು ಸೂರ್ಯನ ಇವನು ವೆಲ್ಕಮ್ ಮಾಡಬೇಕು. ಇವನೇನು ಮಾಡ್ತಾನೆ, ಮಲ್ಕೊಂಡು ನಿದ್ದೆ ಮಾಡ್ತಿರ್ತಾನೆ. ಸೂರ್ಯ ಬರೋ ಸಮಯಕ್ಕೆ ಎದ್ದು ಕೂತ್ಕೋಬೇಕು, ನಮಸ್ಕಾರ ಮಾಡಬೇಕು, ಸ್ನಾನ ಮಾಡಿ ರೆಡಿಯಾಗಿರಬೇಕು. ರಾತ್ರಿ ಆದಷ್ಟು ಬೇಗ ಮಲ್ಕೋಬೇಕು. ಅಂತರ್ಪಿಶಾಚಿ ಇದ್ದಾಗ ರಾತ್ರಿ ಎಲ್ಲ ಏನು ಅಂದರೆ ನಿಧಾನ ಮಲ್ಕೊಳ್ಳೋದು, TV ನೋಡ್ಕೊಳ್ಳೋದು, ಏನೋ ಆಡ್ತಾ ಇರೋದು. ಹೀಗೆ ಮಾಡ್ತಾ ಇದ್ರೆ ಖಂಡಿತ ಶನಿ ಪರಿವರ್ತನೆ ಆಗಲ್ಲ. ಇವನು ಹುಟ್ಟಿರೋದು 28ನೇ ತಾರೀಕು ಶನಿವಾರನೇ ಹುಟ್ಟಿದ್ದಾನೆ. ಆದ್ದರಿಂದ 28ನೇ ತಾರೀಕು ಚಂದ್ರ ಮನೋಕಾರಕನ್ನೂ ಆಗಿರತಕ್ಕಂಥ ವಿಚಾರ, ಶನಿ ಜೊತೆ ಚಂದ್ರ ಇರೋದು ನಿಜಾನೇ. ಅದಕ್ಕೆ ಇವನಿಗೇನು ಅಂದರೆ 2 ಸಲ ಆಕ್ಸಿಡೆಂಟ್ ಆಗಿರತಕ್ಕಂಥ ವಿಚಾರ. ಅದಕ್ಕೆ ಒಂದು ಸಲ ಈಗ ಏನಾದರೂ ಎಲ್ಲಾದರೂ ಕಟ್ಟಾಗಿ ಸ್ಟಿಚ್ ಆಗಿದ್ದರೆ ಇವ್ನು ಮಾಡ್ಕೋಬೇಕಾದಿಷ್ಟೇ. ಕುಜನ್ನ ಪ್ರತಿ ಮಂಗಳವಾರ ಕೆಲಸ ಕೊಡಿಸುವಂಥ 1 kg ತೊಗರಿಬೇಳೆ, ಸ್ವಲ್ಪ ಮಟ್ಟಿಗೆ ಬೆಲ್ಲ, ಅದನ್ನು ಅರ್ಚಕರಿಗೆ ಯಾವ್ದಾದ್ರು ಸುಬ್ರಹ್ಮಣ್ಯ ದೇವಸ್ಥಾನಕ್ಕೆ ಹೋಗಿ ಕೊಡಕ್ಕೆ ಹೇಳು. ಹುಬ್ಳಿ ಹತ್ರ ಯಾವ್ದಾದ್ರು ಕಾರ್ತಿಕೇಯ, ಸುಬ್ರಹ್ಮಣ್ಯ, ಈಶ್ವರನ ದೇವಸ್ಥಾನ ಸುಬ್ರಹ್ಮಣ್ಯ ಇರ್ತಾನೆ, ಅಲ್ಲಿ ಹೋಗಿ ಕೊಟ್ಟು ನೈವೇದ್ಯ ಮಾಡಿಸ್ಬೇಕು. ಇಷ್ಟನ್ನು ಮಾಡಿಸ್ಲಿ ಪ್ರತಿ ಮಂಗಳವಾರ, ಜ್ಞಾಪಕ ಇಟ್ಕೋ. ಆ ರೀತಿ 11 ಮಂಗಳವಾರ ಕಂಟಿನ್ಯೂಸ್ ಮಾಡಲಿ. ಪ್ರತಿದಿನ ಆಂಜನೇಯ ದೇವಸ್ಥಾನಕ್ಕೆ ಹೋಗಬೇಕು, ಬೆಳಗ್ಗೆ ಬೇಗ ನಮಸ್ಕಾರ ಮಾಡ್ಕೊಂಡು ಬರಬೇಕು. ಈ ರೀತಿ ಮಾಡಿಕೊಂಡು ಶನಿವಾರ ದಿವಸ ಮಾತ್ರ ತುಳಸಿನ ಆಂಜನೇಯನ ಕೊಡಬೇಕು. ಬೇರೆ ದಿವಸ ಸುಮ್ಮನೆ ಹಲೋ ಚೆನ್ನಾಗಿದ್ದೀನಪ್ಪ ಆಂಜನೇಯ ಅಂತ ಹೇಳಬೇಕು. ಇಷ್ಟು ಮಾಡ್ಕೊಳ್ಳೋಕೆ ಹೇಳಿ ಶಿಲ್ಪ, ಒಳ್ಳೆಯದಾಗತ್ತೆ. ಸಂಕ್ಷಿಪ್ತವಾಗಿ ಸಮಯ ಇಲ್ಲದೆ ಇರೋದ್ರಿಂದ ಇಷ್ಟು ಮಟ್ಟಿಗೆ ಹೇಳ್ಬೋದು. ಮಿಕ್ಕ ವಿಚಾರಗಳು ಮತ್ತಷ್ಟು ಮಾತಾಡೋಣ. ಆಯ್ತಾ? ಧನ್ಯವಾದಗಳು ಶಿಲ್ಪಾ, ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ಈಗ ಸಂಗಮನವರು ಬೆಂಗಳೂರಿಂದ ಕರೆ ಮಾಡಿದ್ದಾರೆ. ಅವ್ರ ಸಮಸ್ಯೆ ಏನಿದೆ ತಿಳ್ಕೊಳ್ಳೋಣ. ಹಲೋ ಹಲೋ ನಮಸ್ಕಾರ. ಹಲೋ ನಮಸ್ಕಾರ ಮೇಡಮ್. ಯಾರ ಬಗ್ಗೆ ಕೇಳಬೇಕಿದೆ? ಮಗನ ಬಗ್ಗೆ ಕೇಳ್ಬೇಕಾಗಿತ್ತು. ಅವ್ರ ಹೆಸರು? ಮಂಜುನಾಥ್ ಅಂತ. ಸರಿಮಾ, ಅವರ ಹುಟ್ಟಿದ ದಿನಾಂಕವನ್ನ ಹೇಳಿ. 24/4. ಹಾ, 24/4. ಯಾವ ವರ್ಷ? 94. ಸರಿಮಾ, ಹುಟ್ಟಿದ ಸಮಯ ಹೇಳಿ. ಸಂಜೆ 6 ಗಂಟೆ ಭಾನುವಾರ. ಸರಿಮಾ, ಎಲ್ಲಿ ಹುಟ್ಟಿದವರು? ಅವರು ಇದು ಬಾಲ್ಕೋಟೆ ಮೇಡಮ್. ಬಾಗಲಕೋಟೆನಲ್ಲ? ಸರಿಮಾ, ಈಗ ಸಮಸ್ಯೆ ಏನಿದೆ ಗುರುಜಿಯವರಿದ್ದಾರೆ, ಮಾತನಾಡಿ. ಅವನು ವಿದ್ಯಾಭ್ಯಾಸ ಬಗ್ಗೆ ಕೇಳ್ಬೇಕಾಗಿತ್ತು. ಹೇಳಿಮ್ಮ. ನಮಸ್ಕಾರ ಗುರುಜಿ. ನಮಸ್ತೆ. ನಮ್ಮ ಮಗನ ವಿದ್ಯಾಭ್ಯಾಸ ಬಗ್ಗೆ ಕೇಳ್ಬೇಕಾಗಿತ್ತು. ಅವ್ನ ಭವಿಷ್ಯ ಏನು ಅಂತ. ಭವಿಷ್ಯ ಏನು ಅಂತ ದೇವರಲ್ಲ ನಾವು, ನಿಮಗೆ ಏನಾಗಬೇಕು ಅನ್ನೋದು ಹೇಳಿ ಫಸ್ಟ್. ಬೇರೆಯವ್ರ ತರ ಭವಿಷ್ಯ ಹಿಂಗಾಗಿದೆ ಹಂಗಾಗಿದೆ ಮತ್ ಕತೆ ಹೇಳಿ ಅಂದ್ರೆ ಇವ್ನ ಕಾರ್ ತಗೊಂತಾನೆ ಬಂಗ್ಲಾ ತಗೊಂತಾನೆ ಅದ್ ಬೇಡ. ನೀವು ಏನಾಗಬೇಕು ಅದನ್ನ ಹೇಳಿ. ಅವನು ಏನಾಗಬೇಕು ಅಂತ? ಅವನು ಇವಾಗ ಡಿಪ್ಲೊಮಾ ಹಚ್ಚಿದ್ದಾನೆ ಗುರುಜಿ. ಇದು ಇದಕ್ಕೆ ಹಚ್ಚಿದ, ಪಾಸ್ ಆಗಲಿಲ್ಲ. ಇದು ಡಿಪ್ಲೊಮಾ ಹಚ್ಚಿದ್ದಾನೆ. ಇದ್ರಲ್ಲಿ ಏನಾರ ಅವ್ನು ಮುಂದುವರಿತಾನ ಹೆಂಗ ಅಂತ. ಡಿಪ್ಲೊಮಾ ಮುಂದುವರಿತಕ್ಕಂಥ ಅವಕಾಶಕ್ಕೆ ಶುಕ್ರ ಅಧಿಪತಿ. ಸ್ವಲ್ಪ ಸ್ಟೈಲ್ ರಾಜ ಇದ್ದಂಗೆ, 24 ಗಂಟೆ ಅಲಂಕಾರ ಪ್ರಿಯ. ಕನ್ನಡಿ ಮುಂದೆ ನಿಂತ್ಕೊಂಡು ಅಲಂಕಾರ ಮಾಡ್ಕೊಂತಿರ್ತಾನೆ. ಬಟ್ಟೆಗಳನ್ನ ಅವಾಗ ಬದಲಾಯಿಸಿ, ಅದೆಲ್ಲ ಶೋಕೆಲ್ಲ ಉಂಟು ಇವನಿಗೆ. ಇವನೇನು ಅಂದ್ರೆ 24ನೇ ತಾರೀಕು ಹುಟ್ಟಿರ್ತಕ್ಕಂಥವನು ಭಾನುವಾರ ರವಿ, ಅಂದ್ರೆ ತಂದೆಗೆ ಬಲ ಇಲ್ಲದೆ ಇರತಕ್ಕಂಥ ಅವಕಾಶ. ಆಮೇಲೆ ನಿಮ್ಮ ಪೂರ್ವ ಮುಚ್ಚೋಗಿದೆ.
ನಿಮ್ಮ ಮನೆಯಲ್ಲಿ ಪೂರ್ವ ಇದೆಯಲ್ಲ, ನೀವಿರ್ತಕ್ಕಂಥದ್ದು ಪೂರ್ವ ಅನುಗ್ರಹ ಇಲ್ಲವೇ ಇಲ್ಲ. ಯಾವ ಕಾಲಕ್ಕೂ ಸೂರ್ಯ ಮನೆ ಒಳಗೆ ಪ್ರವೇಶ ಆಗಬೇಕು. ಆ ಮನೆ ಒಳಗೆ ಪ್ರವೇಶ ಆಗಬೇಕಾದ್ರೆ ಸೂರ್ಯನ ಪರಿವರ್ತನೆ ನಿಮ್ಮ ಮನೆ ಒಳಗೆ ಬರಬೇಕು. ಅದಕ್ಕೆ ತಂದೆಗೆ ಬಲ ಇಲ್ಲದೆ ಇರೋದ್ರಿಂದ ನಿಮಗೆ ಎಷ್ಟು ಜನ ಮಕ್ಕಳು? ಇಬ್ರು ಗುರುಜಿ. ಯಾರ್ಯಾರು? ಒಬ್ಬ ಚಿಕ್ಕ ಮಗ, ಒಬ್ಬ ನಾನು ಪ್ರಶಾಂತ್ ಅಂತ, ದೊಡ್ಡವನು. ಇಬ್ರೇ. ಇವರಿಬ್ರಿಗೂ ಮಧ್ಯ ಎಷ್ಟು ಜನ ಅಂದ್ರೆ ಇವನಿಗೆ ದೊಡ್ಡ ಮೊದಲನೇವನಿಗೆ ಮೊದಲು ಅಥವಾ ಇವರಿಬ್ರಿಗೂ ಮಧ್ಯದಲ್ಲಿ ಏನಾದರೂ ಮಕ್ಕಳು ಹೋಗಿದೆಯಾ? ಒಂದು ಆಪರೇಷನ್ ಆಯ್ತು ಅಲ್ವಾ? ಅದಕ್ಕೋಸ್ಕರ ನೀವೇನ್ ಮಾಡ್ಬೇಕು, ಶುಕ್ರ ಆದಿತ್ಯ ಸಂಧಿ ಹೋಮ ಅಂತ ಕರಿತೀವಿ. ಶುಕ್ರ ಅಂದ್ರೆ ಧನಪ್ರಾಪ್ತಿ, ಕೆಲಸ, ಆರ್ಥಿಕ ಪರಿಸ್ಥಿತಿ. ನಿಮ್ಮ ಯಜಮಾನ್ರಿಗೆ ಏನಾದ್ರೂ ಎದೆ ನೋವು ಯಾವತ್ತಾದ್ರೂ ಬಂದಿದ್ಯಾ? ನಮ್ಮ ಯಜಮಾನ್ರಿಗೆ ಬಂದಿಲ್ಲ ಗುರುಜಿ. ಅಲ್ಲಮ್ಮ, ಎದೆ ನೋವು ಅಂದ್ರೆ ಹಿಂಬದಿಯಲ್ಲಿ ಬೆನ್ನು ನೋವು ಅಥವಾ ಎದೆ ಭಾಗ ಯಾವತ್ತ ಚುಳುಕಿಡ್ದ ಹಾಗೆ ಯಾವಾಗ ಅಂತ ಇರ್ತಾರೆ. ಅದಕ್ಕೆ ಆ ಶುಕ್ರ ಆದಿತ್ಯ ಸಂಧಿ ಅನ್ನೋದು ಮಗನ ಮುಖಾಂತರ ಶುಕ್ರ. ಸೊ ಶುಕ್ರ ಆದಿತ್ಯ ಸಂಧಿ ಹೋಮ ಅಂತ ಸಂಕ್ಷಿಪ್ತವಾಗಿ ಮಾಡಿಸ್ಕೊಳ್ಳಿ. ಆಮೇಲೆ ಕಾರ್ಯಕ್ರಮ ಮುಖಾಂತರ ನಾನು ಏನಾದ್ರು ಹೇಳಿದ್ರೆ ಹೋಮಗಳನ್ನ ತಕ್ಷಣ ಒಂದು ಅರ್ಚಕರ ಹತ್ರ ಹೋಗ್ಬಿಟ್ರೆ ಸಿಕ್ಕಾಪಟ್ಟೆ ದುಡ್ಡು ಹೇಳ್ಬಿಡ್ತಾರೆ. ನಾನು ಅದಕ್ಕೆ ಎಷ್ಟೋ ಜನಕ್ಕೆ ಪರಿಹಾರನೂ ಹೀಗೆ ಮಾಡಿಸ್ಕೊಳ್ಳಿ ಅಂತ ಸಿಸ್ಟಮ್ ಆಗಿ ಹೇಳ್ತೀನಿ. ಇದಕ್ಕೆ ತಗಲೋ ವೆಚ್ಚ ಏನು ಅಂದ್ರೆ ಸುಮಾರು 5,000 ರೂಪಾಯಿ ಆಗ್ಬೋದು ಅಷ್ಟೇ. ಅಂದ್ರೆ ಸಾಮಗ್ರಿ, ನಿಮ್ಮ ಮನೆಗೆ ಆ ಪುರೋಹಿತರಿಗೆ ಸಂಭಾವನೆ ಇಷ್ಟು ಮಟ್ಟಿಗೆ ಆಗ್ಬೋದು ಅಷ್ಟೇ, ಬಿಟ್ಟರೆ ಜಾಸ್ತಿ ಆಗಲ್ಲ. ಆದರೆ ಶುಕ್ರಾದಿತ್ಯ ಸಂಧಿ ಅಂದರೆ ಶುಕ್ರನ ಧಾನ್ಯ ಮತ್ತು ಸೂರ್ಯನ ಧಾನ್ಯ ಇಟ್ಟು ಮನೆ ಇಬ್ಬರು ಗಂಡು ಮಕ್ಕಳನ್ನು ಕೂಡಿಸ್ಕೊಂಡು ನೀವು ಗಂಡ ಹೆಂಡತಿ ಸಮೇತವಾಗಿ ನಿಮ್ಮ ಪೂರ್ವ ಮುಚ್ಚೋಗಿರತಕ್ಕಂಥ ಅವಕಾಶವನ್ನು ಪರಿವರ್ತನೆ ಮಾಡ್ಕೋಬೇಕು. ಅದನ್ನ ರವಿಯಿಂದ ಅಂದರೆ ಭಾನುವಾರದ ದಿವಸವೇ ಈ ಶುಕ್ರಾದಿತ್ಯ ಸಂಧಿ ಹೋಮವನ್ನು ನೀವು ಮಾಡಿಸ್ಕೊಳ್ಳಿ ಮನೇಲಿ. ಖಂಡಿತವಾಗ್ಲೂ ಇವನ ಆರ್ಥಿಕ ಪರಿಸ್ಥಿತಿ, ಅಭಿವೃದ್ಧಿ ಅಂದರೆ ನಿಮ್ಮ ಯಜಮಾನ್ರಿಗೂ ಸ್ವಲ್ಪ ಮಟ್ಟಿಗೆ ಸರೋಗತ್ತೆ, ಆರೋಗ್ಯ. ಇವನು ಡಿಪ್ಲೊಮಾ ಪಾಸ್ ಆಗ್ತಕ್ಕಂಥ ಅವಕಾಶ ಸ್ವಲ್ಪ ಕಮ್ಮಿ. ಅರ್ಥ ಆಯ್ತಾ? ಡಿಪ್ಲೊಮಾ ಇವನು ಯಾವಾಗ ಪಾಸ್ ಆಗ್ತಾನೆ ಅಂದರೆ ಗಣಪತಿನ ಪರಿವರ್ತನೆ ಮಾಡ್ಕೊಳ್ಳೋವರೆಗೂ. ಶುಕ್ರನಿಗೆ ಅಧಿಪತಿ ಮಹಾಲಕ್ಷ್ಮಿ. ಅದಕ್ಕೆ ಕನಕಾಂಬರ ಹೂವು ಮಗನ ಹೆಸರಲ್ಲಿ ನೀವು ಶುಕ್ರವಾರ ಇಟ್ಕೊಳ್ಳಿ. ಅದೇ ರೀತಿ ಧನಪ್ರಾಪ್ತಿ ಆಗ್ತಕ್ಕಂಥ ಅವಕಾಶ ವಿದ್ಯಾಭ್ಯಾಸಕ್ಕೂ ಮತ್ತು ಯಜಮಾನರ ಆರೋಗ್ಯ ಕ್ಷೇಮಕ್ಕೂ ಮಹಾಗಣಪತಿ. ಈ ಗಣಪತಿಗೆ ಏನು ಮಾಡಿ, ಯಾವತ್ತಾದರೂ 21 ವಾರಗಳಲ್ಲಿ ನೀವು ಬುಧವಾರ ಆದರೂ ಸರಿ ಅಥವಾ ಯಾವ ಕಾಲಕ್ಕಾದರೂ ಸೋಮವಾರ ಆದರೂ ಸರಿ ಅಥವಾ ಮಂಗಳವಾರದಲ್ಲಿ ಒಂದು ಹೋಮನ, ಗಣಪತಿ ಹೋಮನ ಅನುಕೂಲ ಇದ್ದರೆ, ಇಲ್ದರೆ ತಲೆ ಕೆಡಿಸ್ಕೊಳಕ್ಕೆ ಹೋಗಬೇಡಿ. ಮಾಡಬೇಕಾದಿಷ್ಟೇ, ಫಸ್ಟ್ ನೀವು ಮಾಡಬೇಕಾದ್ದೇನು ಅಂದರೆ ಶುಕ್ರಾದಿ ಸಂಧಿ ಹೋಮ ಮಾಡಿಸ್ಕೊಳ್ಳೋವರೆಗೂ ಇವನು ನೆಟ್ಗಾಗಲ್ಲ. ಅದಾದ ಮೇಲೆ ಎರಡನೇ ಭಾಗ ಇವನು ಗಣಪತಿ ದೇವಸ್ಥಾನಕ್ಕೆ ಪ್ರತಿ ಬುಧವಾರ ಹೋಗ್ತಕ್ಕಂಥ ಅವಕಾಶ ಮಾಡ್ಕೊಳ್ಳೋವರೆಗೂ ಅಭಿವೃದ್ಧಿ ಕಮ್ಮಿ. ಈ ಸ್ವಲ್ಪ ಮಟ್ಟಿಗೆ ಶುಕ್ರ ದೋಷ ಅಂತಕ್ಕಂಥದ್ದು ಹುಷಾರಾಗಿರೋ ಕೇಳಿ, ನೀರಿಂದ ಎಚ್ಚರಿಕೆಯಾಗಿರೋ ಕೇಳಿ. ನಿಮ್ಮ ಮಗನಿಗೆ ನೀರಾದ ಮೇಲೆ ಗಾಡಿಲಿ ಅಕಸ್ಮಾತ್ ಓಡಾಗಿದ್ರೆ ಹುಷಾರಾಗಿರೋ ಕೇಳಿ. ಇದನ್ನು ಮಾತ್ರ ಸಂಕ್ಷಿಪ್ತವಾಗಿ ವಿಚಾರ ತಿಳಿಸಿದ್ರಿ. ಮತ್ತಷ್ಟು ವಿಚಾರ ಮಾತಾಡೋಣ, ಬಂದೆ. ಧನ್ಯವಾದಗಳು ಮಾ ಕರೆ ಮಾಡಿದ್ದಕ್ಕೆ. ವೀಕ್ಷಕರೇ, ಈಗ ಪ್ರಹ್ಲಾದನವರು ದಾವಣಗೆರೆಯಿಂದ ಕರೆ ಮಾಡಿದ್ದಾರೆ, ಅವ್ರ ಜೊತೆ ಮಾತಾಡೋಣ. ಹಲೋ ಹಲೋ ಪ್ರಹ್ಲಾದ್ ಅವರೇ, ನಮಸ್ಕಾರ. ನಮಸ್ತೆ ಅಮ್ಮ. ಯಾರ ಬಗ್ಗೆ ಕೇಳಬೇಕಿದೆ ಮೇಡಮ್? ನಮ್ದೇ ಒಂಚೂರು ಕೇಳಬೇಕಿತ್ತು, ಗುರುಜಿ ಹತ್ರ ಮಾತಾಡಬೇಕಿತ್ತು. ಖಂಡಿತವಾಗ್ಲೂ ಮಾತಾಡಬಹುದು. ಮೊದಲಿಗೆ ನಿಮ್ಮ ಹುಟ್ಟಿದ ದಿನಾಂಕವನ್ನ ತಿಳಿಸಿ. 2/6/77ಕ್ಕೆ ಹುಟ್ಟಿರೋದು. ಸರಿ, ಹುಟ್ಟಿದ ಸಮಯ ಹೇಳಿ. ಹುಟ್ಟಿದ ಸಮಯ ಬೆಳಗಿನ ಜಾವ 5:30. ಎಲ್ಲಿ ಹುಟ್ಟಿದ್ ನೀವು? ದಾವಣಗೆರೆಯಲ್ಲಿ. ಸರಿ, ಈಗ ಯಾವ ವಿಚಾರವಾಗಿ ಮಾತನಾಡಬೇಕು? ಗುರುಜಿ ಅವರಿದ್ದಾರೆ, ಮಾತನಾಡಿ. ಹಲೋ, ನಮಸ್ತೆ ಗುರುಜಿ. ಏನು ಹೆಸರು? ಪ್ರಹ್ಲಾದ ಅಂತೇಳಿ. ಭಕ್ತ ಪ್ರಹ್ಲಾದ, ಹೇಳಪ್ಪ. 2/6/77 ಹುಟ್ಟಿದ್ದೀನಿ. ಆಯ್ತು, ಗೊತ್ತಾಯ್ತು. ಹಿಂಗೆ ಆಗೋದೇನು ಹೇಳು. ಅವಳು ಹೇಳ್ಬಿಟ್ಟಿಲ್ಲ ಡೀಟೇಲ್ಸ್ ಎಲ್ಲ, ಅವಳು ಬರ್ಕೊಂಡಿದ್ದಾಳೆ. ಸರಿ, ನನಗೆ ಈ ವಿಚಾರ ಹೇಳಿದ್ರೆ ಸಾಕು. ಗುರುಜಿ, ನಮಗೆ ಈ ವರ್ಷದಲ್ಲಿ ಮದುವೆ ಯೋಗ ಇದೆಯಾ? ನಿನಗೀಗ ಆಗ್ಬೇಕೋ ಬೇಡವಾ? ಆಗ್ಬೇಕು ಗುರುಜಿ, ಅದಕ್ಕೋಸ್ಕರ ಕೇಳ್ತಿರೋದು. ಮದುವೆ ಯಾವಾಗ? ಈಗ ನೀನು ನೋಡಿದ ಹುಡುಗಿ ಏನಾದ್ಲು? ಈಗ ನಾವು ನೋಡಿದ ಹುಡುಗಿ ನಮ್ಮನ್ನ ಇಷ್ಟಪಡ್ಲಿಲ್ಲ. ಅವಳು ಬೇಡ ಅಂದ್ಲ. ಸೊ ಅದರಿಂದ ಬುಧ ಪರಿವರ್ತನೆ ಆಗ್ಬೇಕು ನಿನಗೆ. ಆಮೇಲೆ ಈಗ ಅವಳನ್ನ ಪೂರ್ತಿಯಾಗಿ ಬಿಟ್ಬಿಟ್ಯಾ? ಹಾ ಗುರುಜಿ. ಅಂದ್ರೆ ತಿರುಗಿ ಮನಸ್ಸಲ್ಲಿ ಇಟ್ಕೋಬಾರ್ದು. ಇಲ್ಲ, ಇಟ್ಕೊಂಡಿಲ್ಲ ಗುರುಜಿ. ಸರಿ, ಒಂದು ಕೆಲಸ ಮಾಡು. ನಿಮ್ಮ ಮನೆ ಹತ್ರ ದಾವಣಗೆರೆಯಲ್ಲಿ ಎಲ್ಲಾದ್ರೂ ರಂಗನಾಥ ಸ್ವಾಮಿ ಮಲಗಿರುವಂತ ರಂಗನಾಥ ಇದ್ದಾನಾ? ಇಲ್ಲ ಸ್ವಾಮೀಜಿ. ಸರಿ, ಹಂಗಾದ್ರೆ ಒಂದು ಕೆಲಸ ಮಾಡು ಪ್ರಹ್ಲಾದ. ಎಲ್ಲಾದ್ರೂ ಬುಧವಾರದ ದಿವಸ, ಶನಿವಾರದ ದಿವಸ ತುಳಸಿಯನ್ನ ಮಲಗಿರೋ ರಂಗನಾಥ ಸ್ವಾಮಿಗೆ, ಅಕಸ್ಮಾತ್ ನಿಮ್ಮ ಊರಲ್ಲಿ ಇಲ್ಲ ಅಂತ ಇಟ್ಕೋ, ತಿಂಗಳಲ್ಲಿ ಒಂದು ಸಲ ಬಿಫೋರ್ ಅಮಾವಾಸ್ಯೆ ಪೌರ್ಣಮಿ ಮಧ್ಯ, ಅಮಾವಾಸ್ಯೆಗೋ ಪೌರ್ಣಮಿಗೆ ಮಧ್ಯ ನೇರವಾಗಿ ನೀನು ಬಂದು ಆವತ್ತಿನ ದಿವಸ ಪ್ರಾರ್ಥನೆ ಮಾಡ್ಕೊ. ಏನು ಅಂದರೆ, ರಂಗನಾಥ, ನನಗೆ ಮದುವೆ ಆಗಬೇಕು, ನನ್ನ ಕಲಹ ಅಂತಕ್ಕಂಥದ್ದು ಅಕಸ್ಮಾತ್ ಮುಂದೆ ಆಗತಕ್ಕಂಥದ್ದನ್ನ ಈಗಲೇ ತಡೆದು ಬಿಡ್ತೀಯ. ಅಂದರೆ ಯಾವುದೋ ಒಂದು ಕೆಟ್ಟಗಳಿಗೆ ಹೊಟ್ಟೋಯ್ತು, ಇಷ್ಟಪಟ್ಟಿರೋದು ಆಗದೆ ಇರೋದು, ಈಗ ಮುಂದಕ್ಕೆ ನನಗೆ ಒಳ್ಳೆ ಮದುವೆಯನ್ನು ಆಗಿಸ್ಕೊಡ್ತಕ್ಕಂಥ ಅವಕಾಶವನ್ನು ಮಾಡ್ಕೊ ಅಂತ ಹೇಳು. ಒಂದು. ಎರಡನೇದೇನು ಅಂದರೆ, ನೀನು ಯಾವ ಕಾಲಕ್ಕೂ ಹುಡುಗಿನ ನೋಡೋಕ್ಕೆ ಹೋಗಬೇಕಾದ್ರೆ ದಯವಿಟ್ಟು ಹೇಳ್ತಾ ಇದ್ದೀನಿ, ಮಂಗಳವಾರ ಹೋಗು, ಇಲ್ಲ ಗುರುವಾರ ಹೋಗು. ಜ್ಞಾಪಕ ಇಟ್ಕೋಬೇಕು. ಏನು ಪ್ರಹ್ಲಾದ? ಸರಿ. ಮಂಗಳವಾರ ಅಂದರೆ ಹುಡುಗಿ ನೋಡಕ್ಕೆ ಹೋಗ್ತೀವಿ ಅಂತ ಇಟ್ಕೋ. ಅವಾಗ ಅಕಸ್ಮಾತ್ ಕರ್ಕೊಂಡು ಹೋದ್ರು ಎಲ್ಲ ಒಂದು ಹುಡುಗಿ ಅಂತ, ಮಂಗಳವಾರ ಗುರುವಾರನೇ ಹೋಗಬೇಕು. ಆ ದಿನ ಖಂಡಿತವಾಗ್ಲೂ ಆಗತ್ತೆ. ಆಮೇಲೆ ಒಂದು ಪ್ರಹ್ಲಾದ, ಇನ್ನೊಂದು ಕೇಳಬೇಕು. ಹುಡುಗಿಗೆ ಅಕಸ್ಮಾತ್ ಈಗ ಸ್ವಲ್ಪ ಕಣ್ಮಟ್ಟಿಗೆ ಸೋಡಾ ಬುಡ್ಡಿ ಹಾಕೊಂಡಿರ್ತ ಅಂತ ಇಟ್ಕೋ, ನಿನಗೆ ಶನಿ ನೀಚ, ಆದ್ರಿಂದ ಕಣ್ಣಿಡ್ಕ ಸ್ವಲ್ಪ ದಪ್ಪಗಿರೋಳು ಅಂತಿರ್ತಾಳೆ, ಅಥವಾ ಅವಳು ದಪ್ಪ ಇರತಕ್ಕಂಥವಳು ಹೀಗೆ ಸಿಗ್ತಾಳೆ. ಅದಕ್ಕೆ ನಿನಗೇನಾದ್ರೂ ಅಭ್ಯಂತರ ಇದೆಯಾ?
ಹಲೋ, ಆ ಥರ ಏನಿಲ್ಲ ಗುರುಜಿ. ಅಲ್ಲಲ್ಲ ನಿನ್ಗೆ ಹೇಳಿದ್ದು ಯಾಕಂದ್ರೆ ಮನಸ್ಸಲ್ಲಿ ಯಾವತ್ತೂ ನಮಗೆ ಏನಾಗುತ್ತೆ, ಶನಿ ನೀಚ ಆಗಿದ್ದಾಗ ಹೀಗೆ ಕೊಡ್ತಾನೆ ಅಂದ್ರೆ ಅಂಗವನ್ನ ಪರಿವರ್ತನೆ ಆಗಿರೋ ಹೆಣ್ಮಗಳನ್ನೇ ಕೊಡಿಸ್ತಾನೆ ಅಂತ. ಸೊ ಅದಕ್ಕೋಸ್ಕರ ಇನ್ ಕೇಸ್ ಅವಳಿಗೆ ಒಂದು ಕೈ 2 ಕೈ ಹಿಂಗಿರುತ್ತೆ ಅಂತ ಇಟ್ಕೊ, ಒಂದು ಚಿಕ್ಕದು ಒಂದು ದೊಡ್ಡದಾಗಿರುತ್ತೆ ಆ ಥರದ್ದು, ಅದಕ್ಕೆ ನಿಧಾನವಾಗಿ ಮದುವೆ ಮಾಡಿಸ್ತಾನೆ. ಬಟ್ ಒಳ್ಳೇದಾಗತ್ತೆ, ನಿನಗೆ ಯೋಚನೆ ಮಾಡಬೇಡ. ಜೀವನದಲ್ಲಿ ನೀನು ಕಷ್ಟಪಟ್ಟು ಬಂದ್ಬಿಟ್ಟಿರ್ತಕ್ಕಂಥದ್ದು ಹೋಯ್ತು, ಶುಕ್ರ ದೋಷ ಇದ್ದಿದ್ದು ಅಲ್ಲೂ ಕಳೆದೋಯ್ತು. ಇನ್ ಕೇಸ್ ಅಕಸ್ಮಾತ್ ಆ ಹುಡುಗಿನ ಮದುವೆ ಮಾಡ್ಕೊಂಡಿದ್ದೆ ಅಂತ ಇಟ್ಕೋ, ಅವಳು ಫಸ್ಟ್ ಕ್ಲಾಸ್ ಆಗಿ ಫೋಟೋಲ್ ಬಂದ್ಬಿಟ್ಟಿರೋಳು, ಆದ್ರಿಂದ ಬಿಟ್ಬಿಡು. ಈಗ ಅದೊಂದು ಕಲಹ ಆಗೋಯ್ತು, ದೋಷ ಪರಿವರ್ತನೆ ಆಗೋಯ್ತು. ಈಗ ನೀನು ಮಾಡಬೇಕಾದ್ರೆ ರಂಗನಾಥನ ದೇವಸ್ಥಾನಕ್ಕೆ ಬುಧವಾರ ಆರ್ ಶನಿವಾರ ಅಮಾವಾಸ್ಯೆ ಪೌರ್ಣಮಿ ಮಧ್ಯದಲ್ಲಿ ಯಾವ್ದಾದ್ರು ಒಂದು ಊರಿಗೆ ಬಂದು ರಂಗನಾಥ ಮಲಗಿರೋವನಿಗೆ ನಿನ್ನ ಊರಿಂದ ಹತ್ತಿರದಲ್ಲಿ, ನೀನು ಮೈಸೂರಿಗಾದ್ರೂ ಬರ್ಬೋದು, ಹತ್ತಿರದಲ್ಲಿ ಇದ್ದ ಪಕ್ಷದಲ್ಲಿ ಮಾಡಿಕೊಂಡು 1 ತಿಂಗಳಲ್ಲಿ ಆ ಥರ 3 ತಿಂಗಳು ಕಂಟಿನ್ಯೂಸ್ ಆಗಿ ಮಾಡಬೇಕು. ಆ ತಿಂಗಳು ಮಾಡೋ, ಖಂಡಿತವಾಗ್ಲೂ ನಿನಗೆ ಮದುವೆ ಆಗಲಿ ಅಂತ ನಾನು ಹಾರೈಸ್ತೀನಿ. ಖಂಡಿತವಾಗ್ಲೂ ಏನಾದರೂ ಬೇರೆ ಇನ್ನೇನೋ ಸಮಸ್ಯೆ ಇದ್ದರೂ ನೀನು ಬಂದು ಕೇಳು. ಯಾಕಂದರೆ ಕೆಲವೆಲ್ಲ ನಿನ್ನ ಹತ್ರ ಪರ್ಸ್ನಲ್ ಆಗಿದೆ, ನಾನು ಟಿವಿಲಿ ಹೇಳೋಕ್ಕಾಗಲ್ಲ. ಭಾಳಷ್ಟು ವಿಚಾರ ಇದೆ ನೀನು ಮಾಡಿರ್ತಕ್ಕಂಥ ತಪ್ಪು, ಅದನ್ನೆಲ್ಲ ಸರಿ ತಿದ್ದುಪಡಿಸ್ಕೊ, ಒಳ್ಳೇದಾಗಲಿ ಅಂತ ಆಶೀರ್ವಾದ. ವೀಕ್ಷಕರೇ, ಈಗ ಬ್ರಹ್ಮಾಂಡ ಕಾರ್ಯಕ್ರಮದಲ್ಲಿ ಒಂದು ಪುಟ್ಟ ವಿರಾಮ.